ಬುದ್ಧ. ನಿಮಗೆ ನೀವೇ ಬೆಳಕು, ನಿಮಗೆ ನೀವೇ ದೀಪ, ನಿಮ್ಮ ಸುಖ ದುಃಖಕ್ಕೆ ನೀವೇ ಕಾರಣ, ನಿಮ್ಮ ಮಂಗಳಕ್ಕೆ ನೀವೇ ಕಾರಣ, ನಿಮ್ಮ ಲಾಭ ನಷ್ಟಕ್ಕೆ ನೀವೇ ಕಾರಣ ಅಂತ ಹೇಳಿದ್ರು ಬುದ್ಧ. ಎಲ್ರು ಎಲ್ಲ ದೇವತೆಗಳೆಲ್ಲ ನಿಮ್ಮ ಹಣೆ ಬರ ಬೇರೆ ಒಬ್ಬವನ ಬ್ರಹ್ಮವನ ಅಂತಿದ್ದಾನ ಅಂತ ಹೇಳಿದ್ರೆ ಬುದ್ಧರು ನಿಮ್ಮ ಹಣೆ ಬರನ ತಿದ್ದ ಶಕ್ತಿ ನಿಮಗೆ ಇದೆ. ಆಳು ಆಗ್ಬಹುದು, ಅರಸು ಆಗ್ಬಹುದು, ಒಳ್ಳೆ ಗುಣದಿಂದ ನಾವು ಮೇಲಕ್ಕೆ ಬರಬಹುದು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯು ಆರ್ ದಿ ಪೀಪಲ್ ಆಫ್ ದಿ ಇಂಡಿಯಾ, ನಾವು ಭಾರತ ಪ್ರಭುಗಳು ರಾಜರು ಮಾಡೋರನ್ನ. ಆದ್ರಿಂದ ನೀವು ಅಲ್ಲೇ ಇದ್ರೆ ನೀವು ನಿಮ್ಮ ಮ್ಯಾಗೆ 6,000 ಜಾತಿ ವ್ಯವಸ್ಥೆ ಇದೆ, 350 ಕೋಟಿ ದೇವರವರು. ಅದನ್ನ ಬಾಬಾ ಸಾಹೇಬರು ಧಮ್ಮ ದೀಕ್ಷೆ ತಕೊಂಡು ಈಗ 70 ವರ್ಷ ಆಯ್ತು. 1956 ಅಕ್ಟೋಬರ್ 14ನೇ ತಾರೀಕು ಅವರು ದೀಕ್ಷೆ ತಕೊಂಡು 70 ವರ್ಷ ಆಯ್ತು. ನಿಮ್ಮ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಬಿಟ್ಟು ಈ ಮಾರ್ಗ ಸತ್ಯ ಮಾರ್ಗ, ಈ ಮಾರ್ಗನ ಒಪ್ಕೋಬೇಕು. ಯಾಕಂದ್ರೆ ಅವರು IAS IPS ಡಾಕ್ಟ್ರು ಇಂಜಿನಿಯರು MP MLA JDP ಓಟ್ನಕ್ಕು ಎಲ್ಲನೂ ಕೊಟ್ಟರು. ಆದ್ರೂ ನಮ್ಮ ಜನ ಕೆಳಕ್ಕೆ ಹೋಯ್ತಾ ಇದ್ರು. ಅವರು ಧಮ್ಮ ಕೊಟ್ಟರು ಇವ್ರು ಸರಿ ಇರ್ತಾರೆ ಅಂತ 22 ವರ್ಷನ ಅಧ್ಯಯನ ಮಾಡಿ ನಮಗೆ ಬುದ್ಧ ಧಮ್ಮ, ಇದು ನಮ್ಮ ಪೂರ್ವಿಕರ ಧಮ್ಮನ ನಮಗೆ ಕೊಟ್ಟವರು. ಬಂಧುಗಳೇ, ನೀವೆಲ್ಲ ಪ್ರಜ್ಞೆ ಕಡೆ ಬರಬೇಕು. ಆದ್ರಿಂದ ನೀವು ಈ ಮಾರ್ಗನ ಅನುಸರಿಸ್ಬೇಕು. ಅವ್ರು ಆಗಿ 70 ವರ್ಷ ಆಯಿತು. ನೀವು ಇನ್ನು ಮುಂದೆ ನಿಧಾನ ಮಾಡೋದು ಬೇಡ. ನಾವು ಹುಡ್ತೀವಿ ಸಾಯ್ತೀವಿ, ಅಷ್ಟೊಳಗೆ ನಮ್ಮ ಪುಣ್ಯದ ಕೆಲಸ ಮಾಡಬೇಕು. ನಮ್ಮಲ್ಲಿ ಜಗಳ ಇದೆ, ವೈಷಮ್ಯ ಇದೆ, ಅದನ್ನೆಲ್ಲ ಬಿಡಿಬೇಕು. ಹೊಟ್ಟೆ ಕೆಚ್ಚಿದೆ, ಒಬ್ಬ ಆ ಮನೆ ತಕ್ಕ ವನ ಮಾಡ್ತಾನೆ ಅಂದ್ರೆ ನಾವು ಅಸೂಯೆ ಪಡ್ತೀವಿ, ಅದನ್ನೆಲ್ಲ ಬಿಡಬೇಕು. ನಾವೆಲ್ಲ ಶ್ರೀಮಂತರಾಗಬೇಕು ಅಂತ ಕನಸಿತ್ತು ಬಾಬಾ ಸಾಹೇಬ್ರು ಕನಸು. ನೀವೆಲ್ಲ ಸೂಟ್ ಹಾಕೊಂಡು ಕಾರಲ್ಲಿ ತಿರುಗಾಡಬೇಕು ಅಂತ ಕನಸು ಅವ್ರು ಕಂಡಿದ್ರು. ಆ ಮಾರ್ಗನ ನಮಗೆ ತೋರ್ಸವ್ರ. ನೀವೆಲ್ಲ ಈ ಮಾರ್ಗದಲ್ಲಿ ಹೋಗ್ಬೇಕು. ಬುದ್ಧ ಧಮ್ಮ ಸಂಘ ನಿಮಗೆ ರಕ್ಷಣೆ ಕೊಡ್ಲಿ ಅಂತ ಈಗ 5 ಶೀಲ ಮತ್ತು ಶಿರ್ಸರನ್ನ ನೀವು ಇವತ್ತು ವಾಚನೆ ಮಾಡಬೇಕು. ನಾನು ಹೇಳ್ತೀನಿ, ನೀವು ಹೇಳಿ. ಕೈಯೆಲ್ಲ ಕೈ ಜೋಡಿಸಿ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ದ್ವಿತೀಯಂಪಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಈಗ ನೀವು 3 ರತ್ನಕ್ಕೆ ಶರಣಾಗಿದ್ದಾರೆ, ಬುದ್ಧ ರತ್ನ, ಧಮ್ಮ ರತ್ನ, ಸಂಘ ರತ್ನ. ನಾನು ಕನ್ನಡದಲ್ಲಿ ಹೇಳ್ತೀನಿ, ಹೇಳಿ. ನಾನು ಸಂಪೂರ್ಣವಾಗಿ ಜ್ಞಾನ ಪಡೆದ ಭಗವಾನ್ ಬುದ್ಧರಲ್ಲಿಗೆ ಶರಣ ಹೋಗುತ್ತೇನೆ. ಬುದ್ಧರು ಬೋಧಿಸಿದ ಸತ್ಯಕ್ಕೆ ಶರಣ ಹೋಗುತ್ತೇನೆ. ಸತ್ಯ ಹೇಳುವ ಗುರುಗಳಿಗೆ ಶರಣ ಹೋಗುತ್ತೇನೆ. ಬುದ್ಧಂ ಶರಣಂ ಗಚ್ಚಾಮಿ. ನಾನು ಅರಿವಿಗೆ ಜ್ಞಾನಕ್ಕೆ ಶರಣ ಹೋದ್ರೆ ಹೇಳವರ ಅವೆಲ್ಲ ಶರಣ ಸ್ಥಳಗಳಲ್ಲ. ಅಲ್ಲಿಗೆ ಹೋದ್ರು ನಿಮಗೆ ದುಃಖ ನಿವಾರಣೆ ಆಗಲ್ಲ ಮತ್ತು ಬಡತನ ಬರುತ್ತ ಅಂತ ಹೇಳವ್ರ. ಆವತ್ತೇ 2580 ವರ್ಷದಲ್ಲಿ ಅವೆಲ್ಲ ಸಂಸ್ಕೃತಿ ನಮ್ದಲ್ಲ. ಅಲ್ಲಿಗೆ ಹೋದ್ರೆ ನಿಮ್ಗೆ ದುಃಖ ನಿವಾರಣೆ ಆಗಲ್ಲ, ನೀವು ಶ್ರೀಮಂತರಾಗಲ್ಲ, ಅತಿನ್ ದುಡ್ಡು ಬರಲ್ಲ ನಿಮ್ಗ. ಅವನ್ನೆಲ್ಲ ಬಿಡ್ಬೇಕು. ಇಲ್ಲಿ ಸ್ವರ್ಗ ಇರೋದು ಅಂತ ಬುದ್ಧ ಭಗವಾನ್ ಹೇಳಿರೋದು. ಸ್ವರ್ಗ ನರಕ ಇಲ್ಲಿಯೇ ಇದೆ, ಬೇರೆಯವರೆಲ್ಲ ಮೇರಿದೆ ಅಂದ್ರ ಬುದ್ಧರು ಭಗವಾನ್ರು ಇಲ್ಲಿಯೇ ಇದೆ ಸ್ವರ್ಗ. ಅಂತ ಸ್ವರ್ಗ ಅಂದ್ರೆ ಧಮ್ಮ ಅಂದ್ರೆ ಸತ್ಯಕ್ಕೆ ಶರಣ ಆಗ್ಬೇಕು, ಸುಳ್ಳಿಗೆಲ್ಲ. ಅವೆಲ್ಲ ಶರಣ ಸ್ಥಳಗಳಲ್ಲ. ಅವ್ರಿಗೆ ಹೋದ್ರೆ ನಿಮ್ಗೆ ದುಃಖ ನಿವಾರಣೆ ಆಗಲ್ಲ ಅಂತ ಬುದ್ಧರು ಹೇಳವ್ರ. ಯಾರು ನಿಮಗೆ ನೀವೇ ಶರಣಾಗಿ, ನಿಮಗೆ ನೀವೇ ದೀಪವಾಗಿ, ನಿಮ್ಮ ಸುಖ ದುಃಖಕ್ಕೆ ನೀವೇ ಕಾರಣ, ನಿಮ್ಮ ಮಂಗಳಕ್ಕೆ ನೀವೇ ಕಾರಣ, ನಿಮ್ಮ ಲಾಭ ನಷ್ಟಕ್ಕೆ ನೀವೇ ಕಾರಣ. ಬೇರೆ ಅಗೋಚರ ಶಕ್ತಿ ಇಲ್ಲ, ನೀವೇ ಎಲ್ಪೋ ಶಕ್ತಿ. ಒಬ್ಬ ದೇವ್ರಿಗಿಂತ ಹೆಚ್ಚಿಗೆ ಶಕ್ತಿ ನಿಮ್ಗೆ ಇದೆ ಅಂತ ಬುದ್ಧರು ಹೇಳಿರೋದು. ಆ ಮಾರ್ಗನ ಸತ್ಯ ಮಾರ್ಗನ ಬಾಬಾ ಸಾಹೇಬ್ ತೋರವ್ರ. ಇದ್ರ ಜೊತೆಗೆ 5 ಶೀಲ
ರಕ್ಷ ಕವಚ ಇದನ್ನ ಆಚರಣೆ ಮಾಡಬೇಕು. ಪಾಲಿಲಿದೆ, ನಾ ಪಾಲಿಲಿ ಹೇಳ್ತೀನಿ ಹೇಳಿ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಶ ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸುರಮೇರಯ ಮಜ್ಜ ಪಮದಟ್ಟಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಕನ್ನಡದಲ್ಲಿ ಹೇಳ್ತೀನಿ. ನಾನು ಈ ದಿನದ ಬುದ್ಧನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಅವರ ಒಂದು ಕೃಪೆ ನಮ್ಮ ಮೇಲೆ ಇರಲಿ. ಅವರ ಒಂದು ಜ್ಞಾನ, ಅವರ ಒಂದು ವೈಚಾರಿಕತೆ, ಅವರ ಒಂದು ಮೌಢ್ಯದ ವಿರುದ್ಧ ನಾವು ಇವತ್ತು ಏನು ಜೀವನವನ್ನು ರೂಪಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಮಗೆ ಎಲ್ಲವೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಆಗಮಿಸಿರುವಂಥ ಬಂಧುಗಳೇ, ಜಯಂತಿ ಕಾರ್ಯಕ್ರಮ ಇವತ್ತು ಜಗತ್ತಿಗೆ ಬೆಳಕು ಬಂದ ದಿನ. ಏನು ಈ ಭಾರತ ದೇಶದಲ್ಲಿ ಇದ್ದಂಥ ಅಸಮಾನತೆ, ಮೌಢ್ಯದ ವಿರುದ್ಧ ಒಂದು ಬೆಳಕು ಹುಟ್ಟಿತು ಅಂದರೆ ಅದು ಭಗವಾನ್ ಬುದ್ಧರು. ಭಗವಾನ್ ಬುದ್ಧರು ಈ ದೇಶದಲ್ಲಿ ಹುಟ್ಟಿದ ನಂತರ ಬ್ರಾಹ್ಮಣಶಾಹಿ ವ್ಯವಸ್ಥೆಯ ಒಂದು ಅಸಮಾನತೆಯ ವಿರುದ್ಧ ಒಂದು ಸಮಾನತೆಯ ಬೆಳಕಾಗಿ ಈ ಶೋಷಿತ ಸಮಾಜಗಳಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥ ಭಗವಾನ್ ಬುದ್ಧರು ಮತ್ತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತಾವಧಿಯಲ್ಲಿ ಹೇಳ್ತಿದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ನಾನು ಹಿಂದುವಾಗಿ ಸಾಯಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಅಕ್ಟೋಬರ್ 14ರಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾನು ಯಾವುದೋ ಪರಧರ್ಮಕ್ಕೆ ಹೋಗ್ತಾ ಇಲ್ಲ ಮತ್ತು ಹೊಸ ಧರ್ಮವನ್ನು ಕೂಡ ನಾನು ಒಪ್ಕೊಳ್ತಿಲ್ಲ. ನಮ್ಮ ಪೂರ್ವಿಕರ ಧರ್ಮ ಬೌದ್ಧ ಧರ್ಮ, ಅದರಿಂದ ಮರಳಿ ಮನೆಗೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ರು. ಇದು ಯಾವುದೇ ಹೊಸ ಧರ್ಮವಲ್ಲ, ಈ ದೇಶದ ಮೂಲ ಧರ್ಮ. ನಮ್ಮ ತಾತ ಮುತ್ತಾತಂದರು ಈ ಧರ್ಮವನ್ನು ಅನುಸರಿಸ್ಕೊಳ್ತಾ ಬರ್ತಾಯಿದ್ರು. ಆದರೆ ಬ್ರಾಹ್ಮಣಶಾಹಿ ಶಂಕರಾಚಾರ್ಯ ಇಂಥವರ ಪುಷ್ಯಮಿತ್ರ ಶುಂಗ ಮತ್ತು ಶಂಕರಾಚಾರ್ಯರ ಒಂದು ಕ್ರೌರ್ಯಕ್ಕೊಳಗಾಗಿ ಈ ಧರ್ಮ ಈ ದೇಶದಲ್ಲಿ ಸ್ವಲ್ಪ ಕ್ಷೀಣಿಸ್ತು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಈ ಧರ್ಮಕ್ಕೆ ಪುನಶ್ಚೇತನವನ್ನು ಕೊಟ್ಟರು. ಆ ರೀತಿಯಾಗಿ ಇವತ್ತು ಧರ್ಮ ಬೆಳೀತಾ ಇದೆ. ಅದಕ್ಕೆ ಕಾರಣ ನೀವೆಲ್ಲರೂ ಕೂಡ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಏನಿದ್ದೀರಾ, ನೀವೆಲ್ಲರೂ ಕೂಡ ಬೌದ್ಧ ಧರ್ಮ ಬೆಳೆಯೋದಕ್ಕೆ ಕಾರಣೀಕರ್ತರು. ಇವತ್ತು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ತಾವೆಲ್ಲರೂ ಕೂಡ ಇವತ್ತು ಬಿಳಿ ವಸ್ತ್ರವನ್ನು ಧರಿಸಿ ಇಲ್ಲಿ ಬಂದಿದ್ದೀರಾ. ಇತ್ತೀಚೆಗೆ ಇರ್ತಾ ಇರಲಿಲ್ಲ, ಈ ಹಿಂದೆ ಈ ಪದ್ಧತಿ ಇರ್ತಾ ಇರಲಿಲ್ಲ ನಮ್ಮಲ್ಲಿ. ಆದರೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರನ್ನು ಅನುಸರಿಸಬೇಕು, ಬುದ್ಧರನ್ನು ಅನುಸರಿಸಬೇಕು, ಈ ಮೌಢ್ಯಕ್ಕೆ ಒಂದು ಕೊಡಲಿಪೆಟ್ಟನ್ನು ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಒಪ್ಕೊಳ್ಳೋದ್ರ ಕಡೆ ಹೋಗ್ತಾ ಇದ್ದೇವೆ. ಮತ್ತು ಜಗತ್ತು ಕೂಡ ಇವತ್ತು ಬುದ್ಧನ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ. ಎಲ್ಲ ಮುಂದುವರೆದ ದೇಶಗಳು, ಅಮೇರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಬುದ್ಧನ ಆಲೋಚನೆಗಳನ್ನು ಯೋಚನೆ ಮಾಡ್ತಾ ಇದೆ. ಮತ್ತು ಯುದ್ಧ, ಮೊನ್ನೆ ಪಾಕಿಸ್ತಾನದ ಮೇಲೆ ನಮ್ಮ ದೇಶ ಯುದ್ಧ ಮಾಡಬೇಕಂದಾಗಲೂ ಕೂಡ ಅನೇಕ ದೇಶಗಳು ಮತ್ತು ಕೆಲವು ವಿಚಾರವಾದಿಗಳು ಕೂಡ ಯುದ್ಧ ಬೇಡ ಅಂತ ಹೇಳಿದವು. ಯುದ್ಧ ಬೇಡ ಅಂದರೆ ಶಾಂತಿ ಬೇಕು ಅಂತ. ಅದನ್ನು ಮೊದಲು ಶಾಂತಿಯನ್ನು ಹೇಳಿದ್ದು ನಮಗೆ ಭಗವಾನ್ ಬುದ್ಧ. ಭಗವಾನ್ ಬುದ್ಧರು ಅದನ್ನೇ ಹೇಳಿದ್ರು, ಯುದ್ಧ ಬೇಡ, ಶಾಂತಿ ಬೇಕು ಅಂತೇಳಿ, ಜಗತ್ತಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ. ನಮ್ಮ ಘೋಷಣೆಯನ್ನು ಅದೇ ಇದೆ, ಯುದ್ಧ ಬೇಡ, ನಮಗೆ ಬುದ್ಧ ಬೇಕು ಅಂತಕ್ಕಂಥದ್ದು. ಬುದ್ಧ ಅಂದರೆ ಶಾಂತಿ, ಬೆಳಕು ಮತ್ತು ಒಂದು ಸಮಾನತೆ, ಮೌಢ್ಯದ ವಿರುದ್ಧ ಇರತಕ್ಕಂಥ ಸಮಾನತೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಸೇರಿಕೊಂಡಿದ್ದೀವಿ. ನಮಗೂ ನನ್ನ ವಿಚಾರ ಇಷ್ಟೇ, ಇಲ್ಲಿ ಪ್ರತಿ ವರ್ಷ ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಜಾತ್ರೆ ಅಂತ ನಡೀತಾ ಇರುತ್ತೆ. ಅದು ಬುದ್ಧ ಪೂರ್ಣಿಮೆ ದಿನವೇ ನಡೆಯುತ್ತೆ. ಅದಕ್ಕೆ ನನಗೆ ಒಂದು ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ, ಅವಿಮುಕ್ತೇಶ್ವರ ಅಥವಾ ಬುದ್ಧನಿಗೆ ಏನಾದರೂ ಸಂಬಂಧ ಇರ್ಬೋದಾ? ಅವಿಮುಕ್ತೇಶ್ವರನನ್ನು ತಿರುಚಿ ಬುದ್ಧನನ್ನು ತಿರುಚಿ ಅವಿಮುಕ್ತೇಶ್ವರ ಅಂತ ಈ ಬ್ರಾಹ್ಮಣ ಮಾಡ್ಕೊಂಡಿರ್ಬೋದಾ ಅಂತೇಳಿ ಯಾರಾದರೂ ಜ್ಞಾನಿಗಳು ಮತ್ತು ಉತ್ಕಲನ ಇವರಿದ್ರೆ ಅದನ್ನು ರಿಸರ್ಚ್ ಮಾಡಿ ಇದಕ್ಕೂ ಬುದ್ಧನಿಗೂ ಮತ್ತು ಅವಿಮುಕ್ತೇಶ್ವರನಿಗೆ ಏನು ಸಂಬಂಧ ಅಂತಕ್ಕಂಥದ್ದನ್ನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ ಈ ದೇಶದಲ್ಲಿ ಎಲ್ಲೇ ನೆಲವನ್ನು ಅಗೆದ್ರೂ ಕೂಡ ಬುದ್ಧನ ಅವಶೇಷಗಳು ಸಿಗ್ತಾ ಇದ್ದಾವೆ. ರಾಮ ಜನ್ಮಭೂಮಿ ಅಂತ ಹೇಳಿದರು,
ಅಲ್ಲೂ ಹೋಗಿದ್ರು ಕೂಡ ಅಲ್ಲಿ ಬುದ್ಧನ ಅವಶೇಷಗಳು ಸಿಕ್ಕಿದ್ವು. ನೀವು ಎಲ್ಲೇ ಪುರಿ ಜಗನ್ನಾಥ ಆಗಿರ್ಬೋದು, ಬೇರೆ ಬೇರೆ ಯಾವ್ಯಾವ ಹಿಂದೂ ದೇವಾಲಯಗಳಿರ್ಬೋದು ಅಥವಾ ಬೇರೆ ಬೇರೆ ಧರ್ಮಗಳ ದೇವಾಲಯಗಳಿರ್ಬೋದು, ಅಲ್ಲಿ ಎಲ್ಲ ಕೂಡ ಅಗಿದ್ರೆ ಬುದ್ಧನ ಮೂರ್ತಿಗಳು ಸಿಗ್ತಾ ಇದ್ದಾವೆ. ಇದು ಬುದ್ಧನ ನೆಲ, ಇದು ಬುದ್ಧ ಹುಟ್ಟಿದಂಥ ನಾಡು ಅನ್ನೋದಕ್ಕೆ ಆ ಸಂಕೇತಗಳಿಗೆ ಸನ್ನತಿ ಆಗಿರ್ಬೋದು, ದೊಡ್ಡಬಳ್ಳಾಪುರ ರಾಜಘಟ್ಟ ಆಗಿರ್ಬೋದು, ಎಲ್ಲ ಕಡೆನ ಬುದ್ಧನ ಅವಶೇಷಗಳು ಸಿಗ್ತಾ ಇದ್ದಾವೆ. ಈ ಒಂದು ಉತ್ಕಲನ ನಡೆದ್ರೆ ತುಂಬ ಒಳ್ಳೆಯದು ಅಂತ ಭಾವಿಸಿ ನಾನು 2569ನೇ ಬುದ್ಧ ಜಯಂತಿಗೆ ಮತ್ತೊಮ್ಮೆ ತಮಗೆಲ್ರಿಗೂ ಶುಭಾಶಯವನ್ನು ಕೋರಿ ನಾವೆಲ್ಲರೂ ಕೂಡ ಬೌದ್ಧ ಧರ್ಮದ ಕಡೆ ಹೆಜ್ಜೆಯನ್ನು ಹಾಕಬೇಕು ಅಂತ ಹೇಳ್ತಕ್ಕಂಥ ಸಂದೇಶವನ್ನು ಕೂಡ ಈ ಮೂಲಕ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ. ಇವತ್ತಿಂದ ನಮಗೆ ಈ ದಿನ ನಮ್ಮ ಏನು ಇಂಥ ಮಹತ್ವ ದಿನ ಅಂತ ನಮ್ಮ JS ಶಿವಶಾಮಣ್ಣವರು ಇವತ್ತು ನಮಗೆ ತಿಳಿಸಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ನಾವು ಅಣ್ಣವ್ರು ಹೇಳ್ದಂಗೆ ಏನಿದು ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವನ ಇಲ್ಲ ಇದನ್ನ ತಿರುಚಿ ಇದನ್ನ ಏನು ಭಗವಾನ್ ಬುದ್ಧರ ಒಂದು ಇವತ್ತಿನ ವಿಶೇಷವನ್ನು ಅದನ್ನು ತಿರುಚಿ ಮಾಡ್ತಾ ಇದ್ರಂಥ ಒಂದು ಬ್ರಾಹ್ಮಣ ವೈಚಾರಿಕವನ್ನು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕೈ ಜೋಡಿಸಿ ಅದನ್ನೆಲ್ಲ ಮೇಧಾವಿಗಳಾರಿದರ ಜೊತೆ ಕೈ ಜೋಡಿಸಿ ನಾವು ಮಾಡೋದಕ್ಕೆ ಇದನ್ನು ವಿಚಾರನ ಆಚೆಗಡೆ ತೆಗೆಯಕ್ಕೆ ನಾವು ಸಪೋರ್ಟ್ ಮಾಡ್ತಿರೋದು ಜೊತೆಲಿ ಇರ್ತಂತ ಅದೇ ರೀತಿ ಎಲ್ಲ ವಿಚಾರಗಳನ್ನ ಹಿರಿಯರು ತಿಳಿಸಿದ್ದಾರೆ. ನೀವೊಂದು ಶುಭಾಶಯ ಕೊಟ್ಟು 2 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಹಿರಿಯರಿಗೂ ನನ್ನ ನಮ್ಮ ಅನೇಕ ಹಿರಿಯರು ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರಿಂದ ನಮ್ಮ ಕುಟುಂಬಗಳು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರುಗಳು ಅಭಿವೃದ್ಧಿ ಆಗುತ್ತೆ. ಮೋಢ್ಯತೆ ಕಡೆಗೆ ಬೇಡ, ಬೆಳಕಿನ ಕಡೆ ನಡಿ. ಇಂದು ಈ ತಾಲೂಕಿನಲ್ಲಿ ಇಡೀ ವಿಶ್ವದಲ್ಲಿ ನೋಡಿದರೆ ತಾಲೂಕಿನಲ್ಲಿ ಸ್ವಲ್ಪ ಗಡಿಬಿಡಿಯಾಗಿದೆ. ಎಲ್ಲ ಬೌದ್ಧ ಧರ್ಮದ ಅಂಬೇಡ್ಕರ್ ಕೊಟ್ಟಂತ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಬೌದ್ಧ ಧರ್ಮದ ಕಡೆ ಹೋಗೋದ್ರಲ್ಲಿ ನಾವು ಮೀನಾಮೇಷ ಎಣಿಸ್ತಾ ಇದ್ದೀರಿ. ಆದ್ದರಿಂದ ಎಲ್ಲರೂ ಬೌದ್ಧ ಧರ್ಮ ಕಡೆ ನಡಿಬೇಕಂತ ಸಂದೇಶವನ್ನು ಸಾರುತ್ತಾ ತನು ಮನ ಧನ ಎಲ್ಲ ನಮ್ಮ ತಾಲೂಕಿನಲ್ಲಿ ಸ್ನೇಹಿತರು, ಕುಟುಂಬದವರು ಎಲ್ಲ ನಮಗೆ ಸಹಾಯ ಮಾಡಿದಂಥ ಪತ್ರಕರ್ತರಿಗೂ, ನಮ್ಮ ನಾಯಕರುಗಳಿಗೂ, ನನ್ನ ಹಿರಿಯರಿಗೂ, ಪ್ರಿಯರಿಗೂ, ಎಲ್ಲ ಮಹಿಳಾ ಮಣಿಗಳಿಗೂ ಗೌರವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ಲರೂ ಪ್ರಧಾನವಾದಂಥದ್ದು ಈ ಬೌದ್ಧ ಧರ್ಮವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಬಾಬಾ ಸಾಹೇಬರು ಬಹಳ ಮುಖ್ಯರಾದಂಥವ್ರು. ಯಾಕೆಂದರೆ ಬಾಬಾ ಸಾಹೇಬರು ವೈದಿಕೀಯ ಧರ್ಮವನ್ನು ತಿರಸ್ಕಾರ ಮಾಡಿ ನಮ್ಮ ಬೌದ್ಧ ಧರ್ಮವನ್ನು ಅನುಸರಿಸಬೇಕಂತ ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ. ಕೂಲಿಬೆಲೆ ಡೆಪ್ಟಿ ತಹಶೀಲ್ದಾರಾದ ಚೈತ್ರ ಆಗಿರೋ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಾನ್ ಬುದ್ಧರ ಬಗ್ಗೆ 1-2 ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಭಗವಾನ್ ಬುದ್ಧರ ಬಗ್ಗೆ ಆಲ್ರೆಡಿ ಎಲ್ಲರೂ ಕೂಡ ಹೇಳಿದ್ದೀರಾ. ಭಗವಾನ್ ಬುದ್ಧರು ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿ ಗ್ರಾಮದಲ್ಲಿ ಜನನವನ್ನು ತಾಳ್ತಾರೆ. ಅವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿಯ ಮಗನಾಗಿ ಜನ್ಮ ತಾಳಿದಂಥ ಇವರ ಮೊದಲನೇ ಹೆಸರು ಸಿದ್ಧಾರ್ಥ ಅನ್ನೋದಾಗಿರುತ್ತೆ. ತುಂಬ ಸುಖದ ಸುಪ್ಪತ್ತಿಗೆಯಲ್ಲಿ ಅರಮನೆಯಲ್ಲಿ ಬೆಳೆದಂಥ ಸಿದ್ಧಾರ್ಥ ಆದ ನಮ್ಮ ಗೌತಮ್ ಬುದ್ಧ ಅವರಿಗೆ ಅರಮನೆ ಐಷಾರಾಮಿ ಜೀವನ ಇಷ್ಟನೇ ಆಗ್ತಿರ್ಲಿಲ್ಲ. ಅವರಿಗೆ ಕಡುಬಡವರು ಅಂದರೆ ಸಾಮಾಜಿಕವಾಗಿ ಎಲ್ಲರೂ ಬಡವರು, ಎಲ್ಲರೂ ಸಾಮಾನ್ಯ ಜನಗಳು ಹೇಗಿರ್ತಾರೆ, ಅವರ ಸ್ಥಿತಿಗತಿಗಳು ಏನು, ನಾನು ಮಾತ್ರ ಇಲ್ಲಿದ್ದೀನಿ, ಅವರು ಯಾವ ರೀತಿಯ ಒಂದು ಕಷ್ಟವನ್ನು ಅನುಭವಿಸ್ತಾರೆ, ಅವರ ಜೀವನ ಹೆಂಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನುವ ತವಕ ಜಾಸ್ತಿ ಇರುತ್ತೆ. ನಿಮ್ಗೆ ಕೈಯ